Good morning, students. We are solving the problems from the chapter Rectification of Errors. In today's class, I will be solving a problem from Mangalore University question paper 2016. Let us see the problem. A bookkeeper found that there was 325 rupees difference in the trial balance being excess credit. This is the important point. ಏನಂದ್ರೆ 325 rupees ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಡಿಫರೆನ್ಸ್ ಇತ್ತು. ಆ ಡಿಫರೆನ್ಸ್ ಎಕ್ಸಸ್ ಕ್ರೆಡಿಟ್ ಸೈಡ್ ಅಲ್ಲಿ ಹೆಚ್ಚು, ಡೆಬಿಟ್ ಸೈಡ್ ಅಲ್ಲಿ ಕಡಿಮೆ. ಅಂದ್ರೆ ಡೆಬಿಟ್ ಸೈಡ್ ಅಲ್ಲಿ ಆ ಡಿಫರೆನ್ಸ್ ಇತ್ತು ಅಂತ ಸಸ್ಪೆನ್ಸ್ ಅಕೌಂಟ್ ಗೆ ಅದನ್ನು ಟ್ರಾನ್ಸ್ಫರ್ ಮಾಡಿದಾರೆ ನೋಡುವ. ಅನೇಬಲ್ ಟು ಲೊಕೇಟ್ ದ ಎರರ್ಸ್ ಇನ್ ಟೈಮ್, ಹಿ ಡಿಸೈಡೆಡ್ ಟು ಪ್ಲೇಸ್ ದ ಅಮೌಂಟ್ ಇನ್ ಎ ಸಸ್ಪೆನ್ಸ್ ಅಕೌಂಟ್. ಇದನ್ನ ಸಸ್ಪೆನ್ಸ್ ಅಕೌಂಟಿಗೆ ಅದನ್ನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅಂತ ಅವರು ಡಿಸೈಡ್ ಮಾಡಿದ್ರು. ಸಬ್ಸಿಕ್ವೆಂಟ್ಲಿ ದ ಫಾಲೋವಿಂಗ್ ಎರರ್ಸ್ ವೇರ್ ಫೌಂಡ್. ನಂತರ ಅವರಿಗೆ ಈ ಎರರ್ ಎಲ್ಲ ಗೊತ್ತಾಯ್ತು. ಫೌಂಡ್ ಆದ ನಂತರ ಫುಲ್ ಸ್ಟಾಪ್ ಇದೆ ಆಯ್ತಾ, ಅದು ಕ್ವಶನ್ ಪೇಪರ್ ಎಲ್ಲ ಒಂದು ಮಿಸ್ಟೇಕ್ ಇರೋದು, ನಾನು ಹಾಗೆ ಹಾಕಿದ್ದೇನೆ ಅಷ್ಟೇ. ಫೌಂಡ್ ಔಟ್ ಅಂತ ಆಗ್ಬೇಕು. ಅದೇ ಮತ್ತೆ ಪಾಸ್ ದ ಜರ್ನಲ್ ಎಂಟ್ರೀಸ್ ಅಂತ ಅದನ್ನು ಹಾಗೆ ಓದ್ಬೇಕು. ಕ್ವಶನ್ ಪೇಪರ್ ಇಂದ ಹಾಗೆ ನಾನು ಫೋಟೋ ತೆಗೆದು ಹಾಕಿದ್ದು. Subsequently, the following errors were found out. Pass journal entries for rectifying them and prepare the suspense account. ಮತ್ತು suspense account prepare ಮಾಡಿ ಅಂತಿದೆ. ಸೊ ಹಾಗಾಗಿ ಸಸ್ಪೆನ್ಸ್ ಅಕೌಂಟಿನಲ್ಲಿ ಓಪನಿಂಗ್ ಬ್ಯಾಲೆನ್ಸ್ 325 ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ ಎಂಬುದನ್ನು ನೀವು ಈಗಲೇ ನೋಟ್ ಮಾಡಿಡಿ. ನಂತರ ನೋಡುವ ಒಂದೊಂದೇ ಐಟಮ್ ಅನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಇಲ್ಲಿಂದ ಒಂದು ಐಟಮ್ ತಗೊಂಡು ನಾನು ಜನರಲ್ ಎಂಟ್ರಿಗೆ ಇಮಿಡಿಯೇಟ್ಲಿ ಹೋಗ್ತಾ ಇದ್ದೇನೆ. ಫಸ್ಟ್ ಒನ್ ನೋಡಿ, ಎ ಕ್ರೆಡಿಟ್ ಸೇಲ್ ಆಫ್ ₹100 ಟು ಲೋಕಿ ಹ್ಯಾಸ್ ಬೀನ್ ಕ್ರೆಡಿಟೆಡ್ ಟು ಹಿಸ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಹಾಗಾದ್ರೆ ಅದನ್ನು ಹೇಗೆ ಎಂಟ್ರಿ ಮಾಡೋದು ನೋಡುವ. ಏನಿದು ಕ್ರೆಡಿಟ್ ಸೇಲ್ ಟು ಲೋಕಿ ಎಂಬವನಿಗೆ ಕ್ರೆಡಿಟ್ ಸೇಲ್ ಮಾಡಿದ್ದು, ಅದನ್ನ ಏನ್ ಮಾಡಿದ್ದಾರೆ, ಹ್ಯಾಸ್ ಬೀನ್ ಕ್ರೆಡಿಟೆಡ್ ಟು ಹಿಸ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಅದನ್ನ ಅವನ ಅಕೌಂಟಿಗೆ ಕ್ರೆಡಿಟ್ ಮಾಡಿದ್ದಾರೆ. ನಿಜವಾಗಿ ಕ್ರೆಡಿಟ್ ಸೇಲ್ ಆದ್ರೆ ಏನು ಜನರಲ್ ಎಂಟ್ರಿ ಮಾಡಬೇಕು? ಲೋಕೀಸ್ ಅಕೌಂಟ್ ಡೆಬಿಟ್, ಸೇಲ್ಸ್ ಅಕೌಂಟ್ ಕ್ರೆಡಿಟ್ ಅಲ್ವಾ. ಅದರ ಬದಲು ಇವರು ಏನ್ ಮಾಡಿದ್ದಾರೆ ಅದನ್ನು ನೋಡುವ. ಅದಕ್ಕಿರುವ ಜನರಲ್ ಎಂಟ್ರಿ ಮತ್ತೆ ನಾನು ಅಗೇನ್ ಬರ್ತೇನೆ. ಒಂದೊಂದೇ ಜನರಲ್ ಎಂಟ್ರಿ ಪಾಸ್ ಮಾಡಿ. ಈ ಚಾಪ್ಟರ್ ಅಲ್ಲಿ ಹಾಗೆ ಮಾಡ್ಬೋದು, ಇಡೀ ಪ್ರಾಬ್ಲಮ್ ಓದ್ಬೇಕಾಗಿಲ್ಲ ಒಮ್ಮೆಲೆ, ಯಾಕಂದ್ರೆ ಒಂದು ಎರರಿಗೆ ಇನ್ನೊಂದು ಎರರಿಗೆ ಸಂಬಂಧ ಇರುವುದಿಲ್ಲ. ಓಕೆ, ಈಗ ನೋಡಿ ಕ್ರೆಡಿಟ್ ಸೇಲ್ ಟು ಲೋಕಿ ಅಲ್ವಾ. ಕ್ರೆಡಿಟ್ ಸೇಲ್ ಟು ಲೋಕಿ ಅಂತ ಹೇಳುವಾಗ ಅದಕ್ಕೆ ಜನರಲ್ ಎಂಟ್ರಿ ಏನಂತ ನೋಡುವ. ಜನರಲ್ ಎಂಟ್ರಿ ಈಗ ಹೇಳಿದೆ ನಾನು, ಲೋಕೀಸ್ ಅಕೌಂಟ್ ಡೆಟಾರ್ ಟು, ಈಗಲೇ ಇದು ತೋರಿಸ್ತೇನೆ, ಕ್ಲಿಯರ್ ಆಗಿ ತೋರಿಸ್ಬಿಡುವ. ಕರೆಕ್ಟ್ ಎಂಟ್ರಿ ಏನಾಗಬೇಕು? ಕರೆಕ್ಟ್ ಎಂಟ್ರಿ ಲೋಕೀಸ್ ಅಕೌಂಟ್ ಡೆಬಿಟ್, ಲೋಕೀಸ್ ಅಕೌಂಟ್ ಡೆಬಿಟ್ ಆಗಬೇಕು. ಆದ್ರೆ ಅವರು ಏನ್ ಮಾಡಿದ್ದಾರೆ, ಲೋಕೀಸ್ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಿದ್ದಾರೆ. ರಾಂಗ್ ಎಂಟ್ರಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ, ಕ್ರೆಡಿಟ್ ಮಾಡಿದ್ದಾರೆ. ಕ್ರೆಡಿಟೆಡ್ ಲೋಕೀಸ್ ಅಕೌಂಟ್. ಈಗ ಇದನ್ನು ಸರಿಪಡಿಸುವುದು ಹೇಗೆ ನೋಡುವ ಒಂದೊಂದೇ. ನೋಡಿ ಕರೆಕ್ಟ್ ಎಂಟ್ರಿ ಏನು, ಲೋಕೀಸ್ ಅಕೌಂಟ್ ಅನ್ನ ಡೆಬಿಟ್ ಮಾಡಬೇಕು. ಇವರು ಮಾಡ್ಲಿಲ್ಲ. ನಾವೀಗ ಲೋಕೀಸ್ ಅಕೌಂಟ್ ಅಂತ ಬರೆದು 100 ರೂಪೀಸ್ ಡೆಬಿಟ್ ಮಾಡಿದ್ದೇವೆ, ಕ್ಲಿಯರ್ ಅಲ್ವಾ. ರಾಂಗ್ ಎಂಟ್ರಿ ಏನು, ಕ್ರೆಡಿಟೆಡ್ ಲೋಕೀಸ್ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಿದ್ದಾರೆ. ರಾಂಗ್ ಕ್ರೆಡಿಟ್ ಅಂತ ಹೇಳ್ತೇವೆ ಅದಕ್ಕೆ. ರಾಂಗ್ ಕ್ರೆಡಿಟ್ ಅನ್ನ ಕರೆಕ್ಷನ್ ಮಾಡೋದು ಹೇಗೆ, ಲೋಕೀಸ್ ಅಕೌಂಟ್ ಅನ್ನು ಇನ್ನೊಮ್ಮೆ ಡೆಬಿಟ್ ಮಾಡಿ, ಆಗ 200 ರೂಪೀಸ್ ಆಯ್ತು. ಕ್ರೆಡಿಟ್ ಸೈಡ್ ಅಲ್ಲಿ ಏನಿಲ್ಲ, ವಿ ಕ್ಯಾನ್ ಕ್ರೆಡಿಟ್ ಸಸ್ಪೆನ್ಸ್ ಅಕೌಂಟ್. ಮುಗೀತಲ್ಲ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೆಕ್ಸ್ಟ್ ಐಟಮ್ಗೆ ಬರುವ. ಸೆಕೆಂಡ್ ಐಟಮ್, ಎ ಸಮ್ ಆಫ್ ₹50 ರಿಸೀವ್ಡ್ ಫ್ರಮ್ ಚೇತನ್ ಹ್ಯಾಸ್ ಬೀನ್ ಕ್ರೆಡಿಟೆಡ್ ಟು ಹಿಸ್ ಅಕೌಂಟ್. ಅಲ್ವಾ. ಏನು ನೋಡಿ, 50 ರೂಪೀಸ್ ಅನ್ನು ಯಾರಿಂದ, ಚೇತನ್ ಎಂಬವನಿಂದ 50 ರೂಪೀಸ್ ರಿಸೀವ್ ಆಗಿದೆ. ಚೇತನ್ ನಿಂದ 50 ರೂಪೀಸ್ ರಿಸೀವ್ ಆಗಿದೆ, ಸರಿ ನೋಡಿ.
ಅದನ್ನು ಅವರು ಏನ್ ಮಾಡಿದ್ದಾರೆ, ಅವನ ಅಕೌಂಟಿಗೆ ಕ್ರೆಡಿಟ್ ಮಾಡಿದ್ದಾರೆ. ಅವನ ಅಕೌಂಟಿಗೆ ಕ್ರೆಡಿಟ್ ಮಾಡಿದ, ಅದೊಂದು ತಪ್ಪು. ತಪ್ಪ. Sum of rupees 50 received from Chetan has been credited to his account. ಅದು ಓಕೆ, ಕ್ರೆಡಿಟ್ ಮಾಡಿದ್ದು ತಪ್ಪಲ್ಲ. ಕ್ಯಾಶ್ ಅಕೌಂಟ್ ಡೆಟಾರ್ ಟು ಚೇತನ್ಸ್ ಅಕೌಂಟ್ ಸರಿ ಮಾಡಿದ್ದಾರೆ. ಆದ್ರೆ ಆಸ್ 15 rupees ಎಷ್ಟಂತ ಎಂಟ್ರಿ ಮಾಡಿದ್ದಾರೆ, 15 rupees ಎಂಟ್ರಿ ಮಾಡಿದ್ದಾರೆ. ಎಂಟ್ರಿ ಮಾಡಿದ ಅಕೌಂಟ್ ತಪ್ಪಲ್ಲ, ಎಂಟ್ರಿ ಮಾಡಿದ ಅಮೌಂಟ್ ತಪ್ಪು. 50ಯ ಬದಲು 15 ಮಾಡಿದ್ದಾರೆ, 35 ರೂಪಾಯಿ ಕಡಿಮೆ ಕ್ರೆಡಿಟ್ ಮಾಡಿದ್ದಾರೆ. ವಿ ಕಾಲ್ ಇಟ್ ಆಸ್ ಅಂಡರ್ ಕ್ರೆಡಿಟ್ ಅಂತ ಹೇಳ್ತೇವೆ. ಕ್ಲಿಯರ್ ಆಯ್ತಲ್ವಾ? ಏನದು ಅಂಡರ್ ಕ್ರೆಡಿಟ್. ಈಗ ನೋಡಿ, ಇದು ಅದಕ್ಕಿರುವಂತ ಎಂಟ್ರಿ ಅಂಡರ್ ಕ್ರೆಡಿಟ್. ಓಕೆ, ಇಲ್ಲಿ ಬರ್ದು ತೋರಿಸ್ತೇನೆ. ಏನಂದ್ರೆ ಕ್ರೆಡಿಟ್ ಮಾಡಿದ್ದು ಸರಿ, ಆದ್ರೆ ಕ್ರೆಡಿಟ್ ಮಾಡುವಾಗ ಅಂಡರ್ ಕ್ರೆಡಿಟ್ ಆಗಿದೆ. ಅಂಡರ್ ಕ್ರೆಡಿಟ್ ಆಗಿದೆ. ಅಂಡರ್ ಕ್ರೆಡಿಟ್ ಎಷ್ಟು ರೂಪಾಯಿ? 50 rupees ನ ಬದಲು 15 rupees ಬರೆದಿದ್ದಾರೆ. ಅಂದ್ರೆ ಅಂಡರ್ ಕ್ರೆಡಿಟ್ ಎಷ್ಟಾಯ್ತು? 35 rupees. ಹಾಗಾಗಿ ಅಂಡರ್ ಕ್ರೆಡಿಟ್ ಆದ್ರೆ ಅದನ್ನ ಕ್ರೆಡಿಟೇ ಮಾಡುವಂಥದ್ದು. ಅದನ್ನ ಕ್ರೆಡಿಟೇ ಮಾಡಿದ್ದೇವೆ. ಇಲ್ಲಿ ನೋಡಿ, ವಿ ಹ್ಯಾವ್ ಕ್ರೆಡಿಟೆಡ್ ಇಟ್ ಅಲ್ವಾ? ಇದನ್ನ ಕ್ರೆಡಿಟ್ ಮಾಡಿಬಿಟ್ಟಿದೆ. ಕ್ರೆಡಿಟ್ ಮಾಡುವ ಮೂಲಕ ಅದು ಸಮಸ್ಯೆ ಸಾಲ್ವ್ ಆಯ್ತು. 35 rupees ಅನ್ನು ಡೆಬಿಟ್ ಸೈಡ್ ಅಲ್ಲಿ ಸಸ್ಪೆನ್ಸ್ ಅಕೌಂಟ್ ಹಾಕಿದ್ದೇವೆ, ಮುಗೀತಲ್ಲ. 50 rupees minus 15, 50 minus 50, 15, 35. ಓಕೆ, ಸೆಕೆಂಡ್ ಒನ್ ಆಲ್ಸೋ ವಿ ಹ್ಯಾವ್ ಕಂಪ್ಲೀಟೆಡ್. ಲೆಟ್ ಅಸ್ ಮೂವ್ ಟು ದ ಥರ್ಡ್ ಒನ್. ಈಗ ಪ್ರಾಬ್ಲಮ್ ಗೆ ನಂತರ ಹೋಗ್ತಾ ಇದ್ದೇನೆ. ಈಗ ಪ್ರಾಬ್ಲಮ್ ಅನ್ನು ಫಸ್ಟ್ ಗೆ ಬರ್ತಗೊಳ್ಬೇಕು, ನೀವು ಯಾವಾಗ್ಲೂ ಹೇಳ್ತಾ ಇದ್ದೇನೆ. ಥರ್ಡ್ ಒನ್ ನೋಡಿ, ದ ಟೋಟಲ್ ಆಫ್ ಪರ್ಚೇಸಸ್ ರಿಟರ್ನ್ ಬುಕ್ ಹ್ಯಾಸ್ ಬೀನ್ ಓವರ್ ಕಾಸ್ಟ್ ಬೈ 50 rupees. ಏನಾಗಿದೆ? ಪರ್ಚೇಸ್ ರಿಟರ್ನ್ ಬುಕ್ ಅಂತ ಒಂದು ಬುಕ್ ಇದೆ ಅಲ್ವಾ, ಜರ್ನಲ್ ಸಬ್ಸಿಡಿಯರಿ ಬುಕ್ ಅಲ್ಲಿ. ಆ ಬುಕ್ ಅಲ್ಲಿ ಟೋಟಲ್ ಮಾಡುವಂತ ಸಂದರ್ಭದಲ್ಲಿ ಟೋಟಲ್ ಅಲ್ಲಿ ಹೆಚ್ಚು ಟೋಟಲ್ ಆಗಿದೆ, ಓವರ್ ಟೋಟಲಿಂಗ್ ಆಗಿದೆ, ತಪ್ಪಾಗಿ. ಎಷ್ಟು ಓವರ್ ಆಗಿದೆ? 50 rupees ಓವರ್ ಆಗಿದೆ. ಪರ್ಚೇಸ್ ರಿಟರ್ನ್ ಬುಕ್ಕಿನ ಟೋಟಲ್ ಅನ್ನು ನಾವು ಪರ್ಚೇಸ್ ರಿಟರ್ನ್ಸ್ ಅಕೌಂಟಿಗೆ ಕೊಂಡು ಹೋಗ್ತೇವೆ ಅಲ್ವಾ? ಪರ್ಚೇಸ್ ರಿಟರ್ನ್ ಬುಕ್ಕಿನ ಟೋಟಲ್ ಅನ್ನ ಪರ್ಚೇಸ್ ರಿಟರ್ನ್ಸ್ ಅಕೌಂಟಿಗೆ ಕೊಂಡು ಹೋಗ್ತೇವೆ. ಹಾಗಾದ್ರೆ ಈ ಟೋಟಲ್ ಓವರ್ ಟೋಟಲ್ ಆದದ್ದು ಎಲ್ಲಿಗೆ ಹೋಗ್ತದೆ? ಪರ್ಚೇಸ್ ರಿಟರ್ನ್ಸ್ ಅಕೌಂಟಿಗೆ ಹೋಗಿದೆ. ಅದು ಅರ್ಥ ಮಾಡಿ. ಈಗ ಪರ್ಚೇಸ್ ರಿಟರ್ನ್ಸ್ ಅಕೌಂಟ್ ಡೆಬಿಟಾ ಕ್ರೆಡಿಟಾ? ಪರ್ಚೇಸ್ ಅಕೌಂಟ್ ಡೆಬಿಟ್ ಆದ್ರೆ ಪರ್ಚೇಸ್ ರಿಟರ್ನ್ಸ್ ಅಕೌಂಟ್ ಏನಾಗ್ಬೇಕು? ಕ್ರೆಡಿಟ್ ಆಗ್ಬೇಕು. ಅದು ಗೊತ್ತಿರಲಿ. ಹಾಗಾದ್ರೆ ಏನಾಯ್ತು? ಓವರ್ ಕ್ರೆಡಿಟ್ ಆಗಿದೆ. ಯಾವ ಅಕೌಂಟ್ ಓವರ್ ಕ್ರೆಡಿಟ್ ಆಗಿದೆ? ಪರ್ಚೇಸಸ್ ರಿಟರ್ನ್ ಬುಕ್. ಈಗ ಅದಕ್ಕೆ ಎಂಟ್ರಿ ನೋಡುವ. ಪರ್ಚೇಸಸ್ ರಿಟರ್ನ್ ಬುಕ್ ಏನಾಗಿದೆ? ಓವರ್ ಕ್ರೆಡಿಟ್. ನೋಡಿ, ಅದನ್ನ ಬರ್ದು ತೋರಿಸುವ. ಇಲ್ಲಿ ಪರ್ಚೇಸ್ ರಿಟರ್ನ್ ಬುಕ್ ಏನು? ಓವರ್ ಕ್ರೆಡಿಟ್. ಪರ್ಚೇಸ್ ರಿಟರ್ನ್ಸ್ ಅಕೌಂಟ್ ಎಷ್ಟು ರೂಪಾಯಿ? ₹50. ಹಾಗಾದ್ರೆ ಇದನ್ನ ಕ್ಲಿಯರ್ ಆಯ್ತಲ್ಲ? ಇದು ನೋಟ್ ಆಯ್ತಾ? ನೋಟ್ ಆಗಿ ನೀವು ನಿಮ್ಗೆ ಅರ್ಥ ಆಗ್ಲಿಕ್ಕೆ ನಾನು ಬರೆದುಕೊಳ್ಳೋದು ಅಷ್ಟೇ. ಪ್ರಾಬ್ಲಮ್ನ ಇಲ್ಲಿ ಆನ್ಸರ್ ಬರೆಯುವಾಗ ಇದನ್ನ ನೋಟ್ ಆಗಿ ಬೇಕಾದ್ರೆ ಬರೀಬಹುದು ಅಷ್ಟೇ. ಇಲ್ಲಿ ಅದನ್ನ ಬರೆದಿದ್ದೇನೆ ಓವರ್ ಕ್ರೆಡಿಟ್ ಅಂತ. ಕ್ಲಿಯರ್ ಅಲ್ವಾ? ಈಗ ಇದಕ್ಕೆ ನಾನು ಎಂಟ್ರಿ ಏನು? ಓವರ್ ಕ್ರೆಡಿಟ್ ಆದ್ರೆ ಅದನ್ನು ರೆಕ್ಟಿಫೈ ಮಾಡೋದು ಹೇಗೆ? ಡೆಬಿಟ್ ಮಾಡಿ. ನಾವು ಇಲ್ಲಿ ನೋಡಿ ಡೆಬಿಟ್ ಮಾಡಿದ್ದು. ಹಿಯರ್ ವಿ ಹ್ಯಾವ್ ಡೆಬಿಟೆಡ್ ಇಟ್ ಅಲ್ವಾ? ಇದನ್ನ ಡೆಬಿಟ್ ಮಾಡಿದ್ದೇವೆ. ಟು ಸಸ್ಪೆನ್ಸ್ ಅಕೌಂಟ್ ಮತ್ತೆ 50 rupees. ಒನ್ ಸೈಡೆಡ್ ಎರರ್. ಇದೆಲ್ಲ ಒನ್ ಸೈಡೆಡ್ ಎರರ್. Being the rectification of the over credit given to the purchase returns book. ಓಕೆ, ಮೂರನೇದು ಮುಗಿಯಿತು. ಈಗ ನಾಲ್ಕನೇದಕ್ಕೆ ಹೋಗುವ. ನಾಲ್ಕನೇದಕ್ಕೆ the discount column on the credit side of the cash book has been overcast by 10 rupees. ಇಲ್ಲೆಲ್ಲ ಇಂಥದೇ ಇದೆ. ಏನಾಗಿದೆ? ಡಿಸ್ಕೌಂಟ್ ಕಾಲಮ್ ಆನ್ ದ ಕ್ರೆಡಿಟ್ ಸೈಡ್ ಆಫ್ ದ ಕ್ಯಾಶ್ ಬುಕ್. ಕ್ಯಾಶ್ ಬುಕ್ಕಿನ ಕ್ರೆಡಿಟ್ ಸೈಡ್ ಅಲ್ಲಿ ಡಿಸ್ಕೌಂಟ್ ರಿಸೀವ್ಡ್ ಇರುತ್ತೆ. ಸೊ ಆನ್ ದ ಕ್ರೆಡಿಟ್ ಸೈಡ್ ಆಫ್ ದ ಕ್ಯಾಶ್ ಬುಕ್ ವಿ ಫೈಂಡ್ ಡಿಸ್ಕೌಂಟ್ ರಿಸೀವ್ಡ್. ಡಿಸ್ಕೌಂಟ್ ರಿಸೀವ್ಡ್ ಏನಾಗಿದೆ? ಓವರ್ ಆಗಿದೆ, ಓವರ್ ಟೋಟಲಿಂಗ್ ಆಗಿದೆ, ಓವರ್ ಕಾಸ್ಟಿಂಗ್ ಆಗಿದೆ. ಹಾಗಾಗಿ ಅದನ್ನ ಏನ್ ಮಾಡ್ಬೇಕು? ನಾವು ಈಗ ರೆಕ್ಟಿಫೈ ಮಾಡ್ಬೇಕು. ಹಾಗಾಗಿ ಡಿಸ್ಕೌಂಟ್ ಈಸ್ ಓವರ್ ಕ್ರೆಡಿಟೆಡ್, ದಟ್ಸ್ ಆಲ್. ಸೊ ದಟ್ ಶುಡ್ ಬಿ rectified.
ಡಿಸ್ಕೌಂಟ್ ಓವರ್ ಕ್ರೆಡಿಟೆಡ್. ಓಕೆ, ಕ್ಲಿಯರ್ ಅಲ್ವಾ? ಏನಾಗಿದೆ? ಡಿಸ್ಕೌಂಟ್ ಇಸ್ ಓವರ್ ಕ್ರೆಡಿಟೆಡ್. ₹10. ಕ್ಲಿಯರ್ ಅಲ್ವಾ? ಈಗ ಇದನ್ನು ಹೇಗೆ ರೆಕ್ಟಿಫೈ ಮಾಡೋದು ನೋಡುವ. ವೆರಿ ಸಿಂಪಲ್. ವಾಟ್ ವಿ ಶುಡ್ ಡೂ ಈಸ್ ವಿ ಶುಡ್ ಓವರ್ ಕ್ರೆಡಿಟ್ ಆದ್ರೆ ಡೆಬಿಟ್ ಮಾಡ್ಬೇಕು. ಅದನ್ನು ಡೆಬಿಟ್ ಮಾಡಿ ಆಯ್ತು. ಇಲ್ಲಿ ಸಸ್ಪೆನ್ಸ್ ಅಕೌಂಟ್ ಕ್ರೆಡಿಟ್ ಮಾಡಿ ಆಯ್ತು ₹10. ಓಕೆ, ಓವರ್ ಕ್ರೆಡಿಟ್ ಆದ್ರೆ ಡೆಬಿಟ್ ಮಾಡಬೇಕು, ಓವರ್ ಡೆಬಿಟ್ ಆದ್ರೆ ಕ್ರೆಡಿಟ್ ಮಾಡಬೇಕು. ವೆರಿ ಸಿಂಪಲ್. ನೆಕ್ಸ್ಟ್ ಗೆ ಹೋಗುವ. ವಿ ವಿಲ್ ಮೂವ್ ಬ್ಯಾಕ್ ಟು ದ ಪ್ರಾಬ್ಲಮ್ ಇಟ್ ಸೆಲ್ಫ್. ಎಷ್ಟಾಯ್ತು? 4 ಆಯ್ತು. 5ನೇದು, ರೆಂಟ್ ಆಫ್ ₹80 ಪೇಯ್ಡ್ ಟು ಲ್ಯಾಂಡ್ ಲಾರ್ಡ್ ಹ್ಯಾಸ್ ಬೀನ್ ಡೆಬಿಟೆಡ್ ಟು ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್. ಈಗ ಏನಾಗಿದೆ? ರೆಂಟ್ ಪೇಯ್ಡ್ ಗೆ ಜನರಲ್ ಎಂಟ್ರಿ ಏನು? ರೆಂಟ್ ಈಸ್ ಎಕ್ಸ್ಪೆನ್ಸ್ ಅಲ್ವಾ? ರೆಂಟ್ ಅಕೌಂಟ್ ಡೆಬಿಟ್ ಆಗಬೇಕು. ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಲ್ಲ, ಟು ಕ್ಯಾಶ್ ಅಕೌಂಟ್ ಅಂತ ಆಗ್ಬೇಕು. ರೆಂಟ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಆಗ್ಬೇಕು. ಅರ್ಥ ಆಯ್ತಾ? ರೆಂಟ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಇಲ್ಲಿ ಹಾಗೆ ಮಾಡಲಿಲ್ಲ, ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಮಾಡಲಿಲ್ಲ. ಇವರೇನ್ ಮಾಡಿದ್ದಾರೆ? ಡೆಬಿಟ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ರೆಂಟ್ ಅಕೌಂಟ್ ಅನ್ನ ಡೆಬಿಟ್ ಮಾಡುವ ಬದಲು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅನ್ನು ಡೆಬಿಟ್ ಮಾಡಿದ್ದಾರೆ. ಕ್ಲಿಯರ್ ಅಲ್ವಾ? ನೋಡಿ, ರೆಂಟ್ ಅಕೌಂಟ್ ಅನ್ನು ಡೆಬಿಟ್ ಮಾಡುವ ಬದಲು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅನ್ನು ಡೆಬಿಟ್ ಮಾಡಿದ್ದಾರೆ. ಅದನ್ನ ಸರಿ ಮಾಡುವ. ಇಲ್ಲಿ ನೋಡಿ ಏನು ಮಾಡಿದ್ದಾರೆ, ಏನು ರಾಂಗ್ ಕರೆಕ್ಟ್ ಎಲ್ಲ ಬರೆದು ತೋರಿಸ್ತೇನೆ, ಮತ್ತೆ ನಿಮಗೆ ಕ್ಲಿಯರ್ ಅರ್ಥ ಆಗುತ್ತೆ. ಈಗ ನೋಡಿ, ಏನು ಕರೆಕ್ಟ್ ಎಂಟ್ರಿ ಏನು? ವಾಟ್ ಈಸ್ ದ ಕರೆಕ್ಟ್ ಎಂಟ್ರಿ? ಡೆಬಿಟ್ ರೆಂಟ್ ಅಕೌಂಟ್ ಹೀಗೆ ಆಗ್ಬೇಕು. ಆದ್ರೆ ಇವರೇನ್ ಮಾಡಿದ್ದಾರೆ? ರಾಂಗ್ ಎಂಟ್ರಿ ಏನ್ ಮಾಡಿದ್ದಾರೆ? ಕ್ರೆಡಿಟೆಡ್. ಅವರು ಕ್ರೆಡಿಟ್ ಏನ್ ಮಾಡಿದ್ದಾರೆ? ದೇ ಹ್ಯಾವ್ ಕ್ರೆಡಿಟೆಡ್ ಲ್ಯಾಂಡ್ ಲಾರ್ಡ್. ಕ್ರೆಡಿಟ್ ಅಲ್ಲ, ಸಾರಿ, ಅವರು ಡೆಬಿಟೇ ಮಾಡಿದ್ದು. ಸಾರಿ, ಪ್ರಾಬ್ಲಮ್ ನೋಡಿ ನಮ್ಗೆ ಬೇಕಾದ್ರೆ. ಡೆಬಿಟ್ ಮಾಡಿದ್ದಾರೆ ಅವರು, ತಪ್ಪಾಗಿ ಡೆಬಿಟ್ ಮಾಡಿದ್ದಾರೆ. ಕ್ರೆಡಿಟ್ ಮಾಡುವ ಬದಲು ಡೆಬಿಟ್ ಮಾಡಿದ್ದಾರೆ. ಅಕೌಂಟು ತಪ್ಪಾಗಿದೆ, ಎರಡು ತಪ್ಪಾಗಿದೆ. ಡೆಬಿಟೆಡ್ ಯಾವ ಅಕೌಂಟ್ ಡೆಬಿಟ್ ಮಾಡಿದ್ದಾರೆ? ಲ್ಯಾಂಡ್ ಲಾರ್ಡ್ ಅಕೌಂಟ್. ಡೆಬಿಟ್ ಮಾಡುವುದನ್ನೇ ಮಾಡಿದ ಡೆಬಿಟೇ, ಆದ್ರೆ ಅಕೌಂಟ್ ನ ಹೆಸರು ಚೇಂಜ್ ಆಗಿದೆ, ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಬಂದಿದೆ. ಈಗ ಈ ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಬಿಟ್ ಆಗಬಾರ್ದು, ಮತ್ತೆ ಏನಾಗ್ಬೇಕದು? ರೆಂಟ್ ಅಕೌಂಟ್ ಡೆಬಿಟ್ ಆಗ್ಬೇಕು. ಕ್ಲಿಯರ್ ಆಯ್ತಲ್ವಾ? ಹಾಗಾದ್ರೆ ಏನ್ ಮಾಡ್ಬೇಕೀಗ? ಸಾಲ್ವ್ ಮಾಡು. ಓಕೆ, ಲಿಸನ್. ಈಗ ನೋಡಿ, ಕರೆಕ್ಟ್ ಎಂಟ್ರಿ ಡೆಬಿಟ್ ರೆಂಟ್ ಅಕೌಂಟ್ ನಾವು ಮಾಡುವ. ಇಲ್ಲಿ ನೋಡಿ, ಡೆಬಿಟ್ ರೆಂಟ್ ಅಕೌಂಟ್ ಆಯ್ತಲ್ವಾ? ₹80. ರಾಂಗ್ ಎಂಟ್ರಿ ಡೆಬಿಟೆಡ್ ಲ್ಯಾಂಡ್ ಲಾರ್ಡ್ ಅಕೌಂಟ್. ಅದನ್ನ ಡೆಬಿಟ್, ರಾಂಗ್ ಡೆಬಿಟ್ ಅಲ್ವಾ? ಅದನ್ನ ಕ್ರೆಡಿಟ್ ಮಾಡಿದ್ರೆ ಸಮಸ್ಯೆ ಸಾಲ್ವ್ ಆಯ್ತು, ಮುಗೀತು. ರೆಕ್ಟಿಫಿಕೇಶನ್ ಆಫ್ ದ ರಾಂಗ್ ಡೆಬಿಟ್ ಗಿವನ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಅಲ್ಲಿಗೆ ನರೇಶನ್ ಮುಗೀತು. ಇನ್ನು ಕೊನೆಯದಾಗಿ ಒಂದು ಐಟಮ್ ಇದೆ, ಪ್ರಾಬ್ಲಮ್ ಹೋಗುವ. ಓಕೆ, ಸಿ, a sum of ₹50 paid for commission has been credited to commission account. ₹50 paid for commission. ₹50 ಕಮಿಷನ್ ಪೇಮೆಂಟ್ ಮಾಡಿದ್ದಾರೆ. ಕಮಿಷನ್ ಪೇಮೆಂಟ್ ಮಾಡಿದ್ರೆ ಎಂಟ್ರಿ ಏನಂದ್ರೆ ಕಮಿಷನ್ ಅಕೌಂಟ್ ಡೆಬಿಟ್, ಕ್ಯಾಶ್ ಅಕೌಂಟ್ ಕ್ರೆಡಿಟ್. ಕಮಿಷನ್ ಅಕೌಂಟ್ ಏನಾಗಬೇಕು? ಡೆಬಿಟ್ ಆಗಬೇಕು. ಇವರೇನು ಮಾಡಿದ್ದಾರೆ? ಕ್ರೆಡಿಟರ್ ಟು ಕಮಿಷನ್ ಅಕೌಂಟ್. ಕಮಿಷನ್ ಅಕೌಂಟ್ ಅನ್ನು ಕ್ರೆಡಿಟ್ ಮಾಡಿದ್ದಾರೆ. ಅದನ್ನ ಕರೆಕ್ಷನ್ ಮಾಡುವ. ಕಮಿಷನ್ ಪೇಯ್ಡ್ ಅಂದ್ರೆ ಕಮಿಷನ್ ಅಕೌಂಟ್ ಏನಾಗಬೇಕು? ಸರಿ ಗಮನಿಸಿ, ಕನ್ಫ್ಯೂಸ್ ಮಾಡಬೇಡಿ. ನೋಡಿ, ಕರೆಕ್ಟ್ ಎಂಟ್ರಿ ಏನಾಗಬೇಕು? ಕಮಿಷನ್ ಪೇಯ್ಡ್ ಅಂತ ಹೇಳುವಾಗ ಡೆಬಿಟ್ ಕಮಿಷನ್ ಅಕೌಂಟ್. ರಾಂಗ್ ಎಂಟ್ರಿ credit. They have credited ಮಾಡಿ ಆಗಿದೆ. ಕಮಿಷನ್ ಅಕೌಂಟ್ ಅನ್ನು ಕ್ರೆಡಿಟ್ ಮಾಡಿದ್ದಾರೆ. ಅರ್ಥ ಆಯ್ತಲ್ವಾ? ಕರೆಕ್ಟ್ ಎಂಟ್ರಿ ಡೆಬಿಟ್ ಕಮಿಷನ್ ಅಕೌಂಟ್, ಅವ್ರ ರಾಂಗ್ ಎಂಟ್ರಿ ಏನು? ಕ್ರೆಡಿಟೆಡ್ ಕಮಿಷನ್ ಅಕೌಂಟ್. ಈಗ ಎರಡನ್ನು ಸರಿ ಮಾಡುವ.
ನೋಡಿ ಡೆಬಿಟ್ ಕಮಿಷನ್ ಅಕೌಂಟ್ ಅಲ್ವಾ, ಮಾಡಲಿಲ್ಲ, ನಾವು ಮಾಡುವ 50 rupees ಕಮಿಷನ್ ಅಕೌಂಟ್ ಡೇಟಾರ್. ಮತ್ತೆ ಕ್ರೆಡಿಟೆಡ್ ರಾಂಗ್ ಕ್ರೆಡಿಟ್ ಟು ಕಮಿಷನ್ ಅಕೌಂಟ್, ಕಮಿಷನ್ ಅಕೌಂಟ್ಗೆ ರಾಂಗ್ ಕ್ರೆಡಿಟ್ ಆಗಿದೆ, ಅದನ್ನು ನಾವು ಡೆಬಿಟ್ ಮಾಡಿದ್ರೆ ಸರಿ ಆಗ್ತದೆ, ಅದನ್ನು ಡೆಬಿಟ್ ಮಾಡುವ 50 100 rupees. ಆಪೋಸಿಟ್ ಸೈಡ್ ಅಲ್ಲಿ ಕಮಿಷನ್ ಸಸ್ಪೆನ್ಸ್ ಅಕೌಂಟ್ ಬೀಯಿಂಗ್ ದ ರೆಕ್ಟಿಫಿಕೇಶನ್ ಆಫ್ ರಾಂಗ್ ಕ್ರೆಡಿಟ್ ಇನ್ಸ್ಟೆಡ್ ಆಫ್ ಡೆಬಿಟ್ ಗಿವನ್ ಟು ಸಸ್ಪೆನ್ಸ್ ಅಕೌಂಟ್. ಇಲ್ಲಿಗೆ ಜರ್ನಲ್ ಎಂಟ್ರಿ ಮುಗಿಯಿತು, ಆದ್ರೆ ಪ್ರಾಬ್ಲಮ್ ಮುಗಿಲಿಲ್ಲ, ಇನ್ನೊಂದು ಲೆಜರ್ ಮಾಡ್ಲಿಕ್ಕಿದೆ, ಅದೇನಂದ್ರೆ ಸಸ್ಪೆನ್ಸ್ ಅಕೌಂಟ್ ಮಾಡ್ಬೇಕು. ಇಂತ ಪ್ರಾಬ್ಲಮ್ ಕೊಟ್ರೆ ಸಸ್ಪೆನ್ಸ್ ಅಕೌಂಟ್ ಮಾಡ್ಲೇಬೇಕು. ಹೆಚ್ಚಿನ ಅವರೇ ಕೇಳಿರ್ತಾರೆ, ಇಲ್ಲಿ ಹೇಳಿದ್ದಾರೆ ನೋಡಿ, ಪ್ರಿಪೇರ್ ಸಸ್ಪೆನ್ಸ್ ಅಕೌಂಟ್ ಅಂತ ಹೇಳಿದ್ದಾರೆ. ನೋಡಿ ಸಸ್ಪೆನ್ಸ್ ಅಕೌಂಟ್ ಹೇಗೆ ಮಾಡೋದು, ಫಸ್ಟಿಗೆ ಓವರ್ ಎಕ್ಸಸ್ ಕ್ರೆಡಿಟ್ ಇದೆ ಅಂತ ಹೇಳಿದ್ರಲ್ಲ ಸಸ್ಪೆನ್ಸ್ ಅಕೌಂಟ್ ಅಲ್ಲಿ, ಅಂದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಎಕ್ಸಸ್ ಇದೆ, ಇಲ್ಲಿ ಎಕ್ಸಸ್ ಇದೆ ಅಂತ ಹೇಳಿದ್ರು ಯಾವ್ದಾರ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ, ಅದನ್ನ ನಾವು ಅಲ್ಲಿ ಹೆಚ್ಚಿದೆ ಅಂದ್ರೆ ಡೆಬಿಟ್ ಸೈಡ್ ಅಲ್ಲಿ ಬ್ಯಾಲೆನ್ಸ್ ಬರ್ತದೆ, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರ್ತದೆ. ಇಲ್ಲಿ ನೋಡಿ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಲ್ವಾ, ಏನದು 325 rupees. ಮತ್ತೆ ಒಂದೊಂದೇ ಐಟಮ್ ನೋಡ್ತಾ ಹೋಗುವ ಎಲ್ಲೆಲ್ಲಿ ಸಸ್ಪೆನ್ಸ್ ಅಕೌಂಟ್ ಇದೆ ಅಂತ, ನಾನು ಇಲ್ಲಿ ಹೇಳ್ತೇನೆ, ನೀವು ಮತ್ತೆ ಅಲ್ಲಿ ಬರೀತಾ ಹೋಗಿ. ನೋಡಿ ಫಸ್ಟ್ ಇದರಲ್ಲಿ ಸಸ್ಪೆನ್ಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಇದೆ, ಅಲ್ಲಿ ಏನ್ ಮಾಡ್ಬೇಕು, ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಲೋಕೀಸ್ ಅಕೌಂಟ್ ಅಂತ ಮಾಡ್ಬೇಕು, ಮುಗಿತಾ. ಸೆಕೆಂಡ್ ಅಲ್ಲಿ ಡೆಬಿಟ್ ಅಲ್ಲಿ ಇದೆ ಸಸ್ಪೆನ್ಸ್ ಅಕೌಂಟ್, ಹಾಗಾಗಿ ಟು ಚೇತನ್ಸ್ ಅಕೌಂಟ್ ಅಂತ ಬರೀಬೇಕು ಡೆಬಿಟ್ ಸೈಡ್ ಅಲ್ಲಿ. ಮೂರನೇ ಎಂಟ್ರಿ ನೋಡಿ, ಮೂರನೇ ಎಂಟ್ರಿಯಲ್ಲಿ ಟು ಸಸ್ಪೆನ್ಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಇದೆ, ಹಾಗಾಗಿ ಬೈ ಪರ್ಚೇಸ್ ರಿಟರ್ನ್ ಅಂತ ಬರೀಬೇಕು 50 rupees. ಫೋರ್ತ್ ಒನ್ ಅಲ್ಲಿ ನೋಡಿ ಟು ಸಸ್ಪೆನ್ಸ್ ಅಕೌಂಟ್ ಅಂತ ಇದೆ, ಕ್ರೆಡಿಟ್ ಸೈಡ್ ಅಲ್ಲಿ ಇದೆ ಸಸ್ಪೆನ್ಸ್ ಅಕೌಂಟ್, ಹಾಗಾಗಿ ಬೈ ಡಿಸ್ಕೌಂಟ್ ಅಕೌಂಟ್ ಅಂತ 10 rupees ಬರೀಬೇಕು. ಮತ್ತೆ ಫಿಫ್ತ್ ಒನ್ ಅಲ್ಲಿ ಫಿಫ್ತ್ ಜರ್ನಲ್ ಎಂಟ್ರಿಯಲ್ಲಿ ಏನಿಲ್ಲ, ಸಸ್ಪೆನ್ಸ್ ಅಕೌಂಟ್ ಇಲ್ಲ. ನೆಕ್ಸ್ಟ್ ಒನ್ ಸಿಕ್ಸ್ತ್ ಒನ್ ಟು ಸಸ್ಪೆನ್ಸ್ ಅಕೌಂಟ್ ಅಂತಿದೆ, ಅದನ್ನ ಏನ್ ಮಾಡ್ಬೇಕು, ಬೈ ಕಮಿಷನ್ ಅಕೌಂಟ್ ಅಂತ ಬರೀಬೇಕು. ನೋಡಿ ನಾನು ಈಗ ಹೇಳಿದೆಲ್ಲ ಉಂಟು ಅಲ್ವಾ, ಎಲ್ಲಾ ಐಟಮ್ ಇದೆ, ಒಂದು ಮಾತ್ರ ಡೆಬಿಟ್ ಸೈಡ್ ಅಲ್ಲಿ ಇದೆ ಚೇತನ್ಸ್ ಅಕೌಂಟ್. ಆಗ ನಿಮಗೆ 35 rupees, ಸಾರಿ, ಎರಡು ಸೈಡ್ ಟ್ಯಾಲಿ ಆಗ್ಬೇಕು. ಈ ಬ್ಯಾಲೆನ್ಸ್ ಅನ್ನ ಪ್ರಾಬ್ಲಮ್ ಅಲ್ಲಿ ಕೊಟ್ರೆ, ಇದನ್ನ ಕೊಟ್ಟಿರ್ತಾರಲ್ಲ, ಇದನ್ನ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಕೊಟ್ರೆ ಸಸ್ಪೆನ್ಸ್ ಅಕೌಂಟ್ ಶುಡ್ ಟ್ಯಾಲಿ, ಸಸ್ಪೆನ್ಸ್ ಅಕೌಂಟ್ ಟ್ಯಾಲಿ ಆಗ್ಲೇಬೇಕು, ಅಲ್ಲಿ ನಮಗೆ ಟ್ಯಾಲಿ ಆಗದಿರ್ಲಿಕ್ಕೆ ಸಾಧ್ಯ ಇಲ್ಲ, ಆಗ ನಮಗೆ ಇನ್ನೂ ಎರರ್ ಡಿಟೆಕ್ಟ್ ಆಗಲಿಲ್ಲ ಅಂತ ಆಗ್ತದೆ. So by this I have concluded this problem. Okay, thank you for listening to the class.